स्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 178ನೆಯ ಶ್ಲೋಕ ಕರೆಕ್ಟ್ ಅಲ್ಲಮ್ಮ? ಆಧಾರದ ವಿಷಯವಾಗಿದ್ದು ಈ ಮನೋಮಯ ಕೋಶದ ಲಕ್ಷಣವನ್ನ ಹೇಳ್ತಾ ಇಲ್ಲಿವರೆಗೂ ಸಕಲ ರೀತಿಯ ಬಂಧಕ್ಕೂ ಮತ್ತು ಎಲ್ಲಾ ಪ್ರಕಾರದ ಬಿಡುಗಡೆಗೂ ಕಾರಣವಾದದ್ದು ಮನಸ್ಸು ಅನ್ನುವ ಅಭಿಪ್ರಾಯವನ್ನ ಉಪದೇಶ ಮಾಡಿ ಈಗ ಅಸಂಗ ಚಿದ್ರೂಪಮಯಂ ವಿಮೋಹ್ಯ ದೇಹ ಇಂದ್ರಿಯ ಪ್ರಾಣ ಗುಣೈರ್ನಿಬದ್ಧ ಅಹಂ ಮಮೇ ಇತಿ ಭ್ರಮಯತ್ಯ ಅಜಸ್ರಂ ಮನಃ ಸ್ವಕೃತ್ಯೇಷು ಫಲೋಪಭೋಕ್ತಿಷು ಅಂತ ಇಲ್ಲಿ ಯಾವ ಅಸಂಗನಾಗಿ ಚಿದ್ರೂಪನಾಗಿ ಇರುವಂತದ್ದು ನಮ್ಮ ಸ್ವರೂಪ ಅಂದ್ರೆ ಅದಕ್ಕೆ ಆತ್ಮ ಅಂತೀವಿ. ಆದರೆ ಈ ಮನಸ್ಸು ಏನದಮ್ಮ, ಆ ಮನಸ್ಸು ಅಸಂಗನು ಚಿದ್ರೂಪನು ಆದ ದೇಹ ಇಂದ್ರಿಯ ಪ್ರಾಣಗಳೆಂಬ ಹಗ್ಗಗಳಿಂದ ಕಟ್ಟಿ ಆ ಜೀವಾತ್ಮನನ್ನ ಭ್ರಾಂತಿಗೊಳಿಸಿ ಭ್ರಮೆಗೆ ಒಳಪಡಿಸಿ ತಾನೇ ಮಾಡಿಕೊಂಡ ಸುಖವೇ ಮೊದಲಾದ ಅನುಭವಗಳಲ್ಲಿ ನಾನು ನನ್ನದು ಎಂಬ ಭಾವಗಳಿಂದ ಯಾವಾಗಲೂ ಈ ಜೀವಾತ್ಮನನ್ನ ಭ್ರಾಂತಿಗೊಳಿಸಿ ಭ್ರಮೆಗೆ ಈಡು ಮಾಡಿದ್ದು ಈ ಮನಸ್ಸೇ ಕಾರಣ ಅಂತ. ಕಾರಣ ನಿಜವಾಗಿಯೂ ಆತ್ಮನನ್ನ ವಿಚಾರ ಮಾಡಿದರೆ ಆತ್ಮನಿಗೆ ಯಾವ ಭ್ರಾಂತಿನೂ ಇಲ್ಲ, ಭ್ರಮೆನೂ ಇಲ್ಲ ಮತ್ತು ಬಂಧನವೂ ಕೂಡ ಇಲ್ಲ. ಆದರೆ ನಮ್ಮ ಅಜ್ಞಾನದಿಂದ ಉಂಟಾಗಿರುವ ಈ ದೇಹಾದಿಗಳೇ, ದೇಹ ಇಂದ್ರಿಯ ಮನ ಬುದ್ಧಿ ಚಿತ್ತ ಇವೆಲ್ಲವೂ ಕೂಡ ಅಜ್ಞಾನದಿಂದ ನಾವು ಎಂಬ ಅಧ್ಯಾಸದಿಂದ ನಮ್ಮ ಮನಸ್ಸು ಬುದ್ಧಿಗಳ ಪರಿಚ್ಛಿನ್ನತೆಯು ನಮಗೆ ಅನ್ವಯಿಸಿ ನಾವು ಅಲ್ಪಶಕ್ತಿಯ ಜೀವ ಎಂದುಕೊಳ್ಳುತ್ತೇವೆ.
ಮನಸ್ಸು ಅಲ್ಪ ಹ್ಮ್ ಅಂದ್ರೆ ಮನಸ್ಸಿಗೆ ಅಲ್ಪಜ್ಞ ಅಂತ ಕರಿತೀವಿ. ಹೌದು. ಈ ಮನಸ್ಸು ಸರ್ವಜ್ಞ ರೂಪವಾದದ್ದಲ್ಲ. ಹ್ಮ್ ಈ ಮನಸ್ಸಿನಲ್ಲಿ ಇರುವಂತದ್ದು ಹ್ಮ್ ಕಡಿಮೆ ಶಕ್ತಿ ವಿನಃ ಹ್ಮ್ ದೀರ್ಘವಾದ ಶಕ್ತಿ ಸಾಮರ್ಥ್ಯ ಮನಸ್ಸಿಗೆ ಇಲ್ಲ. ಹ್ಮ್ ಇಂಥ ಮನಸ್ಸನ್ನ ನಾವು ಅಂದುಕೊಂಡು ಹ್ಮ್ ನಾನು ಕೂಡ ಅಲ್ಪ ಶಕ್ತಿ ಉಳ್ಳವನು ಅಂತ ತಿಳಿದುಕೊಂಡಿದ್ದೇವೆ. ಹ್ಮ್ ಈ ರೀತಿ ತಿಳಿದುಕೊಂಡಿರುವುದೇ ಬಂಧ. ಹ್ಮ್ ಈ ರೀತಿ ತಿಳಿದುಕೊಂಡಿರುವುದೇ ಭ್ರಾಂತಿ. ಹ್ಮ್ ಈ ಒಂದು ಪರಿಚ್ಛಿನ್ನತೆಯ ಭಾವ, ಹ್ಮ್ ಅಲ್ಪನು ಅನ್ನುವ ಭಾವ, ಹ್ಮ್ ಅದರಿಂದ ನಾವು ನಮ್ಮ ನಿಜ ಸ್ವರೂಪದಿಂದ ಹ್ಮ್ ಪ್ರತ್ಯೇಕವಾಗಿ ಹ್ಮ್ ಹೊರಗಿನ ವಸ್ತುಗಳನ್ನು, ಸುಖ ದುಃಖಗಳ ಅನುಭವಗಳನ್ನು ಹ್ಮ್ ನಾನು ನನ್ನದು ಎಂದುಕೊಳ್ಳುತ್ತೇವೆ. ಹ್ಮ್ ಈ ಸುಖ ದುಃಖ ದೇಹದಲ್ಲಿ ಯಾವುದಕ್ಕೆ ಸಂಬಂಧ ಅಂದ್ರೆ ಹ್ಮ್ ಮನಸ್ಸಿಗೆ ಸಂಬಂಧ ಅಲ್ಲಮ್ಮ. ಹೌದು. ಆ ಸುಖ ದುಃಖವನ್ನ ಅನುಭವಿಸುವುದು, ಭೋಗಿಸುವುದು ಮನಸ್ಸು. ಹ್ಮ್ ಆ ಮನಸ್ಸು ನಾನಂತ ತಿಳಿದುಕೊಂಡಾಗ ಹ್ಮ್ ನನಗೆ ಉಂಟಾಗುವ ಸುಖ ದುಃಖ ಎಲ್ಲವೂ ಆತ್ಮನಿಗಂತ ಅನುಭವ ಆಗ್ಯದ. ಹ್ಮ್ ಯಾಕೆಂದ್ರೆ ನಮ್ಮ ನಿಜ ಸ್ವರೂಪ ಹ್ಮ್ ಮನಸ್ಸನ್ನು ತಿಳಿಯುವಂತ ಸಾಕ್ಷಿ ಅದು. ಹೌದು. ಈ ದೇಹಾದಿಗಳೇ ನಾನು ನಾನು ಅನುಭವಿಸುವ ಸುಖ ದುಃಖಗಳು ನನ್ನದು ನನ್ನದು. ಹ್ಮ್ ಈ ಮನಸ್ಸಿನ ಭ್ರಾಂತಿ ಉಂಟಾಗಿರುವುದು. ಹ್ಮ್ ಈ ಮನೋಮಯ ಕೋಶದಿಂದ ಮನಸ್ಸಿನ ಈ ಭ್ರಾಂತಿ ಹ್ಮ್ ಪರಮಾತ್ಮ ಸ್ವರೂಪ ನಾನಾಗಿದ್ದರೂ, ಹ್ಮ್ ಆನಂದ ಸ್ವರೂಪಗಳೇ ಆಗಿದ್ದರೂ ಹ್ಮ್ ಈ ಭ್ರಾಂತಿಯಿಂದ ಜೀವ ಭಾವಕ್ಕೆ ಕಾರಣವಾಯಿತು. ಹ್ಮ್ ಯಾವುದೋ ಮನಸ್ಸಿನಿಂದ. ಹೌದು. ಅದಕ್ಕೆ ಬಂಧನದಿಂದ ತೊಳಲಿದ ಜೀವವು ಹ್ಮ್ ಬಹಳ ಕಷ್ಟವನ್ನ ಪಟ್ಟು ಹ್ಮ್ ತನ್ನ ಬಿಡುಗಡೆಗಾಗಿ ಮನಸ್ಸು ಯಾವಾಗಲೂ ಹ್ಮ್ ಆತುರ ಪಡುತ್ತದೆ. ಹ್ಮ್ ಆದ್ದರಿಂದ ಮನಸ್ಸಿನಿಂದಲೇ ಮನಸ್ಸನ್ನು ಶಮನಗೊಳಿಸಬೇಕು. ಹ್ಮ್ ಈಗ ಏನ್ ಮಾಡ್ಬೇಕಂದ್ರೆ ಹ್ಮ್ ಮನಸ್ಸಿನ ಉದ್ವೇಗವನ್ನ ಹ್ಮ್ ಮನಸ್ಸಿನಿಂದಲೇ ಶಾಂತಿಗೊಳಿಸಬೇಕು. ಹ್ಮ್ ಅದಕ್ಕಾಗಿ ಬಹಳ ಜನ ಹ್ಮ್ ಬಹಳ ಕ್ರೋಧಕ್ಕ ಸಿಟ್ಟಾಗಿದ್ದಾಗ, ಹ್ಮ್ ಕೋಪ ಬಂದಾಗ ಹ್ಮ್ ಎಲ್ಲರೂ ಹೇಳ್ತಕ್ಕಂತ ಒಂದೇ ವಿಚಾರ, ಹ್ಮ್ ಸ್ವಲ್ಪ ಮನಸ್ಸಿಗೆ ಶಾಂತಿಯನ್ನ ತಂದ್ಕೊಳ್ರಿ, ಹ್ಮ್ ಸ್ವಲ್ಪ ಮನಸ್ಸನ್ನ ಸಮಾಧಾನ ಮಾಡಿಕೊಳ್ರಿ ಅಂತ ಹೇಳ್ತಾರಮ್ಮ. ಹೌದು. ಯಾಕೆ ಹೇಳಬೇಕು ಈ ಪ್ರಕಾರ ಅಂದ್ರೆ ಮನಸ್ಸಿನಿಂದನೇ ಅಶಾಂತಿ ಉತ್ಪತ್ತಿ ಆಗ್ಯದ, ಹ್ಮ್ ಮನಸ್ಸಿನಲ್ಲೇ ಕೋಪ ಹುಟ್ಟ್ಯದ, ಹ್ಮ್ ಮನಸ್ಸಿನಲ್ಲೇ ಅನಂತ ರೀತಿ ದುಃಖ ಆಗ್ಯದ. ಹ್ಮ್ ಅದನ್ನ ಬೇರೆ ರೀತಿ ಶಾಂತಿಗೊಳಿಸಲಿಕ್ಕೆ ಬರೋದಿಲ್ಲ. ಹ್ಮ್ ಮನದಲ್ಲಿ ಹುಟ್ಟಿದ ಕೋಪವನ್ನ ಮನಸ್ಸಿನಲ್ಲಿಯೇ ಶಾಂತಿಗೊಳಿಸ್ಬೇಕು. ಹ್ಮ್ ಮನದಲ್ಲಿ ಹುಟ್ಟಿದಂತ ಇನ್ನೊಂದು ಭಾವವನ್ನ ಹ್ಮ್ ಆ ಮನಸ್ಸಿನಿಂದಲೇ ನಾವು ಶಮನಗೊಳಿಸಬೇಕು ವಿನಃ ಹ್ಮ್ ಬೇರೊಂದು ಪ್ರಕಾರವಾಗಿ ಹ್ಮ್ ಇನ್ನೊಂದು ವಸ್ತುವಿನಿಂದ ಮನಸ್ಸಿನಲ್ಲಿ ಹುಟ್ಟಿದ ಹ್ಮ್ ಕೋಪವನ್ನ ಹ್ಮ್ ನಷ್ಟ ಮಾಡ್ಲಿಕ್ಕೆ ಬರೋದಿಲ್ಲ. ಹ್ಮ್ ಈಗ ಹೊರಗಡೆ ಉದಾಹರಣೆ ಎಲ್ಲಿಯಾದ್ರೂ ಅಗ್ನಿ ಉತ್ಪತ್ತಿ ಆಗ್ಯದ, ಬೆಂಕಿ. ಹ್ಮ್ ಆ ಬೆಂಕಿಯನ್ನ ಶಾಂತಿ ಮಾಡ್ಬೇಕಾದ್ರೆ ಮತ್ತೆ ಬೆಂಕಿ ಹಚ್ಚಂಗಿಲ್ಲ, ಹ್ಮ್ ಹೌದಲ್ಲಮ್ಮ? ಹೌದು.
ಆವಾಗ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ನೀರನ್ನ ಹಾಕ್ತಿವಿ. ಹೌದು. ಆ ಅಗ್ನಿಯನ್ನ ನಾವು ಶಮನಗೊಳಿಸಬೇಕಾಗಿದ್ರೆ ಹ್ಮ್ ಅದಕ್ಕೆ ವಿರುದ್ಧವಾಗಿರ್ತಕ್ಕಂತ ನೀರನ್ನ ಹಾಕಿದರೆ ಹ್ಮ್ ಆ ಹೊತ್ತಿದ ಅಗ್ನಿ ಶಾಂತಿ ಆಗ್ತದೆ. ಹ್ಮ್ ಅದರಂತೆ ಮನಸ್ಸಿನಲ್ಲಿ ಏನಾದರೂ ಕೋಪ ಹುಟ್ಟಿತ್ತಂದ್ರೆ ಹ್ಮ್ ಬೇರೆ ಒಂದು ವಸ್ತುವಿನಿಂದ ಕೋಪವನ್ನ ಶಾಂತಿ ಮಾಡಕ್ ಬರೋದಿಲ್ಲ. ಹ್ಮ್ ಆ ಮನಸ್ಸಿನಿಂದನೇ ಶಮನಗೊಳಿಸ್ಬೇಕು ನಾವು. ಹ್ಮ್ ಅದರ ಹೊರಗಿನ ಅಗ್ನಿ ಆ ತರ ಅಲ್ಲ. ಹ್ಮ್ ಹೌದಿಲ್ಲಮ್ಮ? ಹೌದು. ಅಂದಾಗ ಮನಸ್ಸು ಯಾವಾಗ ಶಾಂತಿ ಆಗ್ತದ? ಹ್ಮ್ ಆ ಮನಸ್ಸಿಗೆ ಶಾಂತಿ ಆಗೋದು ಹ್ಮ್ ತನ್ನ ನಿಜವಾದ ಸ್ವರೂಪವನ್ನ ತಾನು ತಿಳಿದುಕೊಂಡು ಹ್ಮ್ ಈ ಅನಿತ್ಯವಾದ ಪ್ರಪಂಚ ಜಗತ್ತು ಹ್ಮ್ ನಿತ್ಯವಾದದ್ದು ಅಲ್ಲ ಹ್ಮ್ ಅನ್ನುವಂತ ವಿವೇಕ ಅನ್ನುವಂಥದ್ದು ಹ್ಮ್ ಮತ್ತು ವೈರಾಗ್ಯ ಅನ್ನುವಂತ ಎರಡು ಹ್ಮ್ ಪರಸ್ಪರ ಕೂಡಿದಾಗ ಹ್ಮ್ ಮನಸ್ಸು ತಾನಾಗಿ ಶಾಂತಿ ಆಗ್ತದೆ. ಹ್ಮ್ ಇದು ಯಾವುದು ಇಲ್ಲದೆ ಇದ್ದರೂ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿತ್ತು ಈ ಮನಸ್ಸು. ಹ್ಮ್ ಭೋಗದ ವಸ್ತುಗಳು ಇಲ್ಲದೆ ಇದ್ದರೆ ಹ್ಮ್ ನನಗೆ ನಾಶತ್ವ ಆದಂತ ತಿಳಿದುಕೊಂಡಿತ್ತು ಈ ಮನಸ್ಸು. ಹ್ಮ್ ಅದು ವಿಚಾರ ಮಾಡಿದಾಗ ಹ್ಮ್ ಭೋಗದ ವಸ್ತುಗಳಿಂದ ಹ್ಮ್ ಶಾಂತಿ ಆಗೋದಿಲ್ಲ. ಹ್ಮ್ ಅದು ಹ್ಮ್ ಆ ವಸ್ತುವಿನಲ್ಲಿ ಇರುವಂತ ದೋಷವನ್ನ ತ್ಯಾಗ ಮಾಡಿ ಸ್ವೀಕರಿಸಿದಾಗ ಶಾಂತಿ ಆಗ್ತದೆ. ಹ್ಮ್ ಏನಮ್ಮ, ವಸ್ತುವನ್ನ ಸ್ವೀಕಾರ ಮಾಡಬೇಕು, ಹ್ಮ್ ಅದರ ದೋಷವನ್ನ ತ್ಯಾಗ ಮಾಡಿ ಹ್ಮ್ ಈ ಪ್ರಪಂಚದಲ್ಲಿ ಏನೇ ಸ್ವೀಕಾರ ಮಾಡಿದ್ರು ಕೂಡ ಹ್ಮ್ ಮನಸ್ಸು ಶಾಂತಿ ಆಗ್ತದೆ. ಹ್ಮ್ ಅಂದಾಗ ಹೇಗೆ ತಿಳಿಬೇಕು ಅನ್ನುವುದು ಒಂದು ಪ್ರಶ್ನೆಯಾಗಿ ಹುಡುಕ್ತದೆ. ಹ್ಮ್ ಈಗ ನಾವು ಊಟವನ್ನ ಮಾಡಬೇಕು, ಹ್ಮ್ ಅದು ಅನಿವಾರ್ಯ. ಹ್ಮ್ ಕಾರಣ ಅನ್ನಮಯ ಶರೀರದಲ್ಲಿ ಹ್ಮ್ ಹೇಳ್ತಾ ಬಂದ್ರು, ಹ್ಮ್ ಇದು ಅನ್ನದಿಂದನೇ ಹುಟ್ಟಿದ್ದು, ಹ್ಮ್ ಅನ್ನದಿಂದನೇ ಬೆಳೆಯುವುದು, ಹ್ಮ್ ಅನ್ನದಿಂದನೇ ಬದುಕುವುದು, ಹ್ಮ್ ಕೊನೆಗೆ ಅನ್ನದಲ್ಲೇ ಇದು ಲಯವಾಗುವುದು, ಹ್ಮ್ ಮತ್ತೆ ಲಯವಾದಂತ ಶರೀರ ಅನ್ನದಿಂದನೇ ಪುನಃ ಉತ್ಪತ್ತಿ ಆಗುವುದು. ಹ್ಮ್ ಹೌದಿಲ್ಲಮ್ಮ? ಹೌದು. ಅಂದಾಗ ನಾವು ಅನ್ನ ನೀರನ್ನು ಸ್ವೀಕಾರ ಮಾಡಬೇಕು. ಹೌದು. ಇದು ಭೋಗಕ್ಕೆ ಹ್ಮ್ ಅಂದ್ರೆ ಶರೀರ ಮತ್ತು ಪ್ರಾಣ ರಕ್ಷಣೆಗಾಗಿ ಇವೆಲ್ಲವೂ ಹ್ಮ್ ಅನ್ನ ನೀರು ಪ್ರಾಣಕ್ಕೆ ಬೇಕು ವಿನಃ ಹ್ಮ್ ಆತ್ಮನಿಗೆ ಇವು ಬೇಕಿಲ್ಲ ಹ್ಮ್ ಅನ್ನುವ ದೃಷ್ಟಿಯಿಂದ ಹ್ಮ್ ಈ ಶರೀರ ಬದುಕಬೇಕಾಗಿತ್ತು ಅಂದ್ರೆ ಇದಕ್ಕೆ ಅನ್ನ ಬೇಕು ಅಂತ ತಿನ್ನಬೇಕು ವಿನಃ ಹ್ಮ್ ಆ ಅನ್ನದಿಂದಲೇ ಮೋಕ್ಷದ ಆನಂದ ಆದಂತ ತಿಳಿಬಾರದು. ಹ್ಮ್ ಹೌದಿಲ್ಲ? ಹೌದು. ಈ ರೀತಿ ಏನಾದ್ರೂ ಹ್ಮ್ ಈ ಶರೀರಕ್ಕೆ ಕೊಟ್ಟರು ಕೂಡ ಹ್ಮ್ ಆ ಪದಾರ್ಥದ ಮೇಲೆ ರಾಗದ್ವೇಷ ಆಗೋದಿಲ್ಲ. ಹ್ಮ್ ರಾಗ ಅಂದ್ರೆ ಬಹಳ ಪ್ರೇಮ, ಹ್ಮ್ ಪ್ರೀತಿ, ಹ್ಮ್ ದ್ವೇಷ ಅಂದ್ರೆ ವೈರತ್ವ. ಹ್ಮ್ ಆ ರೀತಿ ಪ್ರತಿಯೊಂದು ವಸ್ತುವನ್ನ ಹ್ಮ್ ನಾವು ಸ್ವೀಕಾರ ಮಾಡಬೇಕು. ಹ್ಮ್ ಸ್ವೀಕರಿಸಿದ ವಸ್ತುಗಳಲ್ಲಿ ದೋಷವನ್ನು ತಿಳಿಬೇಕು. ಹ್ಮ್ ಇದು ಅನ್ನ ಎಷ್ಟು ಆನಂದ ಕೊಡ್ತದ? ಹ್ಮ್ ಅನ್ನ ಬಹಳ ಆದ್ರೆ 4 ತಾಸು ಹೊಟ್ಟೆ ತುಂಬಿದಂಗ ಆಗ್ತದ, ಹ್ಮ್ ಮತ್ತೆ ಪುನಃ ಹಸಿವು ಆಗ್ತದ. ಹ್ಮ್ ನಾವ್ ಎಷ್ಟೇ ಒಂದು ದೊಡ್ಡ ಕಿಮ್ಮತ್ತಿನ ವಸ್ತುವನ್ನ ವಸ್ತ್ರ ಅಂತ ಧರಿಸಿದಾಗ ಹ್ಮ್
ಆ ಮೊದಲಿದ್ದಂತೆ ಕೊನೆಯವರೆಗೂ ಈ ಬಟ್ಟೆ ಇರುವುದಲ್ಲ ಅಂತ ತೊಡಬೇಕು. ಹ್ಮ್ ಅದು ತಪ್ಪೇನಿಲ್ಲಮ್ಮ. ಹೌದು. ಅಂದ್ರೆ ಪ್ರಾರಂಭದಲ್ಲಿ ಇದ್ದಂಥದ್ದು ಕೊನೆಯವರೆಗೂ ಹೀಗೆ ಇರೋದಲ್ಲ ಹ್ಮ್ ಅಂತ ನಾವು ಮೊದಲೇ ವಿಚಾರ ಮಾಡಿ ಅದನ್ನ ತೊಟ್ರೆ ಹ್ಮ್ ಅದು ಹಾಳಾದಾಗ ನಮಗೆ ದುಃಖ ಆಗೋದಿಲ್ಲ. ಹೌದು. ಹೌದಿಲ್ಲಮ್ಮ? ಹೌದು. ಇದೇ ಪ್ರಕಾರವಾಗಿ ಹ್ಮ್ ಮನಸ್ಸಿಗೆ ವಿಚಾರವನ್ನ ಕೊಟ್ಟು ಹ್ಮ್ ಆ ಮನಸ್ಸನ್ನ ಅಲ್ಲಿಯೇ ಶಾಂತಿಗೊಳಿಸ್ಬೇಕು. ಹ್ಮ್ ಹೀಗೆ ಹ್ಮ್ ಅಧ್ಯಾಸ ದೋಷಾತ್ ಪುರುಷಸ್ಯ ಸಂಸ್ಕೃತಿ ಹ್ಮ್ ಅಧ್ಯಾಸ ಬಂಧಸ್ಥೌ ಮುನೈವ ಕಲ್ಪಿತ ರಜಸ್ತಮೋ ದೋಷವತೋ ಅವಿವೇಕಿನೋ ಜನ್ಮಾದಿ ದುಃಖಸ್ಯ ನಿಧಾನಮೇ ತತ್ತಂತ ಹ್ಮ್ ಈ 179ನೇ ಶ್ಲೋಕದಲ್ಲಮ್ಮ. ಹ್ಮ್ ಅಂದ್ರೆ ಅಜ್ಞಾನದಿಂದ ಭ್ರಾಂತಿಯ ದೋಷದಿಂದ ಹ್ಮ್ ಜನನ ಮರಣ ರಹಿತನಾದಂತ ಹ್ಮ್ ನನಗಂದ್ರೆ ಯಾರಮ್ಮ? ಆತ್ಮನಿಗೆ ಹ್ಮ್ ಈ ಹುಟ್ಟು ಸಾವು ಅನ್ನುವಂತ ಸಂಸಾರ ಉಂಟಾಗುತ್ತದೆ. ಹ್ಮ್ ಎದರಿಂದ ಅಂದ್ರೆ ಅಧ್ಯಾಸದಿಂದ. ಹ್ಮ್ ಆ ಕಾರಣ ಹ್ಮ್ ಈ ಬಂಧವಾದರೂ ಮನಸ್ಸಿನಿಂದಲೇ ಕಲ್ಪಿತವಾದದ್ದು. ಹ್ಮ್ ಬಂಧ ಯಾರಿಂದ ಆಗ್ಯದಮ್ಮ? ಮನಸ್ಸಿನಿಂದನೇ ಬಂಧ ಆಗ್ಯದ. ಹೌದು. ಈಗ ಮನಸ್ಸಿನಿಂದಲೇ ಬಿಡುಗಡೆ ಆಗ್ಬೇಕಲ್ಲ. ಹ್ಮ್ ಅದಕ್ಕಾಗಿ ಹ್ಮ್ ಯಾವುದೇ ಒಂದು ಜಗತ್ತನ್ನ, ಪ್ರಪಂಚದ ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಹ್ಮ್ ಆ ವಸ್ತುವಿನಲ್ಲಿ ನಿರಂತರವಾಗಿ ಹ್ಮ್ ಬದಲಾವಣೆಗಳು ಹ್ಮ್ ನಡೀತಾ ಇರುತ್ತವೆ. ಹ್ಮ್ ಯಾವುದೇ ವಸ್ತುವನ್ನ ನೋಡ್ರಿ, ಹ್ಮ್ ಅಂದ್ರೆ ಬದಲಾವಣೆ ಅಂದ್ರೆ ವಿಕಾರಕ್ಕೆ ಒಳಗಾಗಿ ಇರುತ್ತವೆ. ಹ್ಮ್ ಅದರಂತೆ ನಮ್ಮೊಳಗೆ ಆಂತರಿಕವಾಗಿ ಹ್ಮ್ ನಡೆಯುತ್ತಿರುವ ಅನಂತ ವಿಕಾರಗಳು, ಹ್ಮ್ ಆ ವಿಕಾರಗಳಿಂದ ಉಂಟಾಗುವ ಸುಖ ದುಃಖಗಳು, ಹ್ಮ್ ಇವಕ್ಕೆಲ್ಲ ಸಂಸಾರ ಎಂದು ಅನ್ನುತ್ತೇವೆ. ಹ್ಮ್ ವಿಕಾರ ಯಾವುದಕ್ಕಾದಮೇಲೆ ಅದು ಸಂಸಾರ ಅಂತ ಅರ್ಥ. ಹ್ಮ್ ಜಗತ್ತಿಗೆ ವಿಕಾರ ಉಂಟು, ಹ್ಮ್ ಈ ಪ್ರಪಂಚಕ್ಕೆ ವಿಕಾರ ಉಂಟು, ಹ್ಮ್ ದೇಹಕ್ಕೂ ವಿಕಾರ ಉಂಟು, ಹ್ಮ್ ಒಳಗಿನ ಅಂತಃಕರಣಗಳಿಗೂ ವಿಕಾರ ಉಂಟು. ಹ್ಮ್ ಈ ರೀತಿ ಹ್ಮ್ ಬದಲಾವಣೆ ಆಗುವುದು ಪ್ರಕೃತಿಯ ಧರ್ಮ. ಹ್ಮ್ ಅದರಂತೆ ನಮ್ಮ ಒಳಗಡೆ ಕ್ಷೋಭೆಗಳು, ಹ್ಮ್ ದುಃಖ, ನೋವುಗಳು ಸಂಕೇತ. ಹ್ಮ್ ಅದಕ್ಕಾಗಿ ನಮ್ಮ ಒಳಗಲು ಕೂಡ ಹ್ಮ್ ಕೆಲವು ಸಲ ಬಹಳ ಉದ್ರಿಕ್ತವಾಗ್ತದ ಹ್ಮ್ ಭಾವ, ಹ್ಮ್ ಕೆಲವು ಸಲ ಬಹಳ ದುಃಖಕ್ಕೊಳಗಾಗ್ತದ ಭಾವ, ಹ್ಮ್ ಬಹಳ ಕಷ್ಟಕ್ಕೆ ಒಳಗಾಗುತ್ತದೆ ಭಾವ. ಹ್ಮ್ ಇವೆಲ್ಲವೂ ಕೂಡ ನಮ್ಮ ಅಂತರಂಗದಲ್ಲಿ ಬದಲಾವಣೆಯಾಗುವ ಪ್ರಕೃತಿಯ ಸಂಕೇತ. ಹ್ಮ್ ಇದು ಆತ್ಮಂದಲ್ಲಮ್ಮ, ಹೌದು. ಪ್ರಕೃತಿಯ ಸಂಕೇತ. ಹ್ಮ್ ಈ ಸಂಕೇತಕ್ಕೆಲ್ಲ ಕಾರಣವೆಂದರೆ ಹ್ಮ್ ಒಂದೇ ಹ್ಮ್ ನಮ್ಮ ಸ್ವಸ್ವರೂಪವನ್ನ ಅರಿಯದ ಅಜ್ಞಾನ. ಹ್ಮ್ ಅದಕ್ಕೇನು ಕಾರಣವ? ಒಂದೇ ಕಾರಣ, ಹ್ಮ್ ನಮ್ಮ ನಿಜವಾದ ಸ್ವರೂಪವನ್ನ ನಾವು ಅರಿಯದೇ ಇರುವಂತ ಅಜ್ಞಾನ. ಹ್ಮ್ ಈ ಒಂದೇ ಒಂದು ಅಜ್ಞಾನದಿಂದ ಹ್ಮ್ ಯಾವುದು ಹ್ಮ್ ಅಲ್ಲದ ವಸ್ತುವಿನಲ್ಲಿ ಹೌದು ಎಂದು
ಹ್ಮ್ ಯಾವುದು ಹಾವಲ್ಲಮ್ಮ? ಹ್ಮ್ ಹಾವಲ್ಲಲ್ಲ. ಹೌದು. ಹಾವಲ್ ಅಂದ್ರೆ ಅದು ಹಗ್ಗ. ಹ್ಮ್ ಹಗ್ಗ ಕಾಣ್ಲಂದ್ರೆ ಏನ್ ಕಾಣ್ತದ? ಹಾವು ಕಾಣ್ತದ. ಹೌದು. ಅಂದರೆ ಇರುವ ವಸ್ತುವನ್ನ ಇಲ್ಲದಂತೆ ತೋರುವುದು. ಹ್ಮ್ ಯಾವ್ದಮ್ಮ? ಇರುವುದು ಹಗ್ಗ, ಹೌದು. ಇಲ್ಲದ ಹಾವಿನ ಭಾವ ತೋರ್ತದೆ. ಹ್ಮ್ ಅದರಂತೆ ಹ್ಮ್ ಇರುವಂತ ಆತ್ಮವನ್ನ ಹ್ಮ್ ಅನಾತ್ಮವೆಂದು ಹ್ಮ್ ನಮ್ಗೆ ಈಗಾಗಲೇ ಅಜ್ಞಾನದಿಂದ ಗೊತ್ತಾಗ್ಯದ. ಹ್ಮ್ ಇರುವಂತ ಆತ್ಮ ಅನಾತ್ಮ ಅಂತ ತಿಳ್ಕೊಂಡೇವಿ. ಹ್ಮ್ ಅನಾತ್ಮವಾದ ದೇಹವನ್ನೇ ಆತ್ಮ ಅಂತ ತಪ್ಪಾಗಿ ಆರೋಪ ಮಾಡಿಕೊಂಡಿರುತ್ತೇವೆ. ಹ್ಮ್ ಇಷ್ಟೇ ನಮ್ಮಲ್ಲಿ ವ್ಯತ್ಯಾಸ ಆದದ್ದಮ್ಮ. ಹ್ಮ್ ಯಾವಾಗಲೂ ಇರುವಂತ ಆತ್ಮನನ್ನ ಅನಾತ್ಮ ಅಂದಿವಿ, ಹ್ಮ್ ಇರಲಾರದ ದೇಹವನ್ನ ಆತ್ಮ ಅಂತ ತಿಳ್ಕೊಂಡಿವಿ. ಹ್ಮ್ ಈ ರೀತಿಯ ತಪ್ಪು ತಿಳುವಳಿಕೆಗೆ ಅಧ್ಯಾಸ ಅಂತಾರ ಅಥವಾ ಭ್ರಾಂತಿ ಅಂತ ಕರೀತಾರೆ. ಹ್ಮ್ ಯಾವುದಾದರೂ ವಸ್ತುವಿನ ಯಥಾರ್ಥ ಸ್ವರೂಪ ತಿಳಿದಿದ್ದಾಗ ಹ್ಮ್ ಅದರ ಸ್ಥಳದಲ್ಲಿ ಬೇರೊಂದು ವಸ್ತುವನ್ನ ಕಲ್ಪಿಸಿಕೊಳ್ಳುತ್ತೇವೆ. ಹ್ಮ್ ಇದನ್ನ ಅಧ್ಯಾರೋಪ ಎನ್ನುತ್ತಾರೆ. ಹ್ಮ್ ಈ ಆರೋಪ ಯಾವುದರಿಂದ ಅಂದ್ರೆ ಮನಸ್ಸಿನಿಂದ ಆಗುವ ದೊಡ್ಡ ತಪ್ಪು ಅಂತಿದು. ಹ್ಮ್ ಪ್ರಮಾದ, ಹ್ಮ್ ದೊಡ್ಡ ತಪ್ಪು ಅಂತ. ಹ್ಮ್ ಕಾರಣ ಇರುವ ಯಥಾರ್ಥ ವಸ್ತುವಿನ ಮೇಲೆ ಹ್ಮ್ ಅಲ್ಲಿ ಇಲ್ಲದೆ ಇರುವ ವಸ್ತುವಿನ ಅಧ್ಯಾರೋಪ ಮಾಡುವುದನ್ನ ಹ್ಮ್ ವೇದಾಂತ ಶಾಸ್ತ್ರಗಳಲ್ಲಿ ಅಧ್ಯಾಸ ಎನ್ನುತ್ತಾರೆ. ಹ್ಮ್ ಅದನ್ನೇ ಹೇಳಿದ್ರು, ಹಗ್ಗವನ್ನು ಹಾವೆಂದು ತಿಳಿದಿದ್ದಾಗ. ಹ್ಮ್ ಏನಮ್ಮ? ಹಗ್ಗವನ್ನು ಹಗ್ಗವೆಂದು ತಿಳಿದಿದ್ದಾಗ ಹ್ಮ್ ನಮ್ಮ ಮನಸ್ಸು ತಪ್ಪು ಊಹೆಯಿಂದ ಹ್ಮ್ ಅಲ್ಲಿ ಇಲ್ಲದಂತ ಇನ್ನೊಂದು ಹಾವು ತೋರ್ಲಿಕ್ಕೆ ಶುರುವಾಯ್ತು ನೋಡಮ್ಮ. ಹ್ಮ್ ಯಾವಾಗಮ್ಮ? ಹಗ್ಗವನ್ನ ಹಗ್ಗವೆಂದು ತಿಳಿಯದೇ ಇದ್ದಾಗ. ಹ್ಮ್ ಮತ್ತೆ ಅಲ್ಲಿ ಇಲ್ಲದೆ ಇರತಕ್ಕಂತ ಹಾವು ನಮಗ ತೋರ್ತದ. ಹ್ಮ್ ಇದಕ್ಕೆ ಏನಂತ ಕರೆದರಮ್ಮ ವೇದಾಂತ ಶಾಸ್ತ್ರದಲ್ಲಿ? ಅಧ್ಯಾಸ. ಹ್ಮ್ ಈ ತಪ್ಪು ತಿಳುವಳಿಕೆಯನ್ನ ಉಂಟು ಮಾಡುವುದು. ಹ್ಮ್ ಆ ತಪ್ಪು ನಮಗೆ ತಿಳುವಳಿಕೆ ಆಯ್ತಲ್ಲ ನಮ್ಮಲ್ಲಿ, ಹೌದು. ಅದಕ್ಕೆ ಕಾರಣ ಏನು? ಹ್ಮ್ ಹಗ್ಗವನ್ನ ಹಗ್ಗಂತ ತಿಳಿಯದೇ ಇದ್ದ ಕಾರಣ. ಹೌದು. ಅಲ್ಲಿ ಹಗ್ಗವನ್ನ ಹಗ್ಗ ಅನ್ನುವಂತ ಜ್ಞಾನ ಆದಾಗ ಹ್ಮ್ ಒಂದು ವೇಳೆ ಆಗಿತ್ತು ಅಂದ್ರೆ ಹ್ಮ್ ಆ ಹಾವು ನಮ್ಗ ಹಗ್ಗದಲ್ಲಿ ತೋರುವ ಪ್ರಮೇಯ ಇದ್ದಿಲ್ಲ. ಹ್ಮ್ ಆ ಕಾರಣದಿಂದ ಹ್ಮ್ ವಕ್ರವಾದ ಕೋಲು ಎಂದು ಭೂಮಿಯ ಮೇಲೆ ಬೆರುಕು ಇಲ್ಲವೇ ಸ್ಫುಟವಾದ ಹಳ್ಳದಲ್ಲಿ ಹ್ಮ್ ಏನೇನೋ ನೀರು ಅಂತ ನಮ್ಗೆ ಅರ್ಥ ಆಗ್ತದೆ. ಹ್ಮ್ ಅಂದ್ರೆ ಏನಮ್ಮ ಅಂದ್ರೆ ಹ್ಮ್ ಮರೀಚಿಕೆಯಲ್ಲಿ ಹ್ಮ್ ಅಂದ್ರೆ ಮರಳು ಭೂಮಿಯಲ್ಲಿ ಹ್ಮ್ ನೀರು ತೋರಿದಂಗ. ಹ್ಮ್ ಅಂದ್ರೆ ಇದ್ದಂತ ವಸ್ತುವಿನ ಜ್ಞಾನ ಯಾವಾಗ ಆಗೋದಿಲ್ಲೋ ಹ್ಮ್ ಅಲ್ಲಿ ಇನ್ನೊಂದು ವಸ್ತು ತೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹ್ಮ್ ಅದರಂತೆ ಇರುವಂತ ಆತ್ಮ ವಸ್ತುವನ್ನ ತಿಳಿಯದೇ ಇದ್ದಾಗ, ಹ್ಮ್ ಇದ್ದಕ್ಕಿದ್ದಂತೆ ತಿಳಿಲಿಲ್ಲ ಅಂದ್ರೆ ಹ್ಮ್ ಅಲ್ಲಿಯೇ ಇನ್ನೊಂದು ವಸ್ತು ತೋರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹ್ಮ್ ನಮಗೆಲ್ಲ ದೇಹ ಯಾಕೆ ತೋರ್ತದಮ್ಮ ಆತ್ಮನಲ್ಲಿ ಅಂದ್ರೆ ಹ್ಮ್ ಹಗ್ಗವನ್ನ ಸರಿಯಾಗಿ ತಿಳಿಯದ ಕಾರಣ ಹಾವು ತೋರಿದಂತೆ. ಹ್ಮ್ ನಮ್ಮ ನಿಜವಾದ ಸ್ವರೂಪವನ್ನ ನಾವು ಸರಿಯಾಗಿ ತಿಳಿಯದೇ ಇದ್ದ ಕಾರಣ ಹ್ಮ್ ಈ ದೇಹ ತೋರ್ತದ. ಹ್ಮ್ ಅದಕ್ಕಾಗಿ ಹ್ಮ್ ಸ್ವರೂಪವು ನಮಗೆ ಸಂಪೂರ್ಣವಾಗಿ ಮರೆಮಾಚುತ್ತದೆ. ಹ್ಮ್ ಆ ತೋರದ ಹಾವು ಹಗ್ಗವನ್ನ ಹ್ಮ್
ಕಾಣಲಾರ್ದಂಗ್ ಮಾಡ್ತಿಲ್ಲಮ್ಮ ಸಂಪೂರ್ಣವಾಗಿ. ಹ್ಮ್ ಅದಕ್ಕಾಗಿ ಈ ಭ್ರಾಂತಿ ಎನ್ನುವುದು ಹ್ಮ್ ನಮ್ಮ ನಿಜವಾದ ಪೂರ್ಣ ಸ್ವರೂಪವನ್ನ ತಿಳಿಯದಂತೆ ಮಾಡುತ್ತದೆ. ಹ್ಮ್ ಅದಕ್ಕೆ ಇಲ್ಲಿ ಹೇಳ್ತಕ್ಕಂತ ಮಾತು, ಯಾವುದೇ ಒಂದು ವಸ್ತುವನ್ನ ನೋಡ್ರಿ, ಹ್ಮ್ ಯಥಾರ್ಥವಾಗಿ ತಿಳಿಯದಿದ್ದರೆ, ಯಥಾರ್ಥ ಅಂದ್ರೆ ಇದ್ದಕ್ಕೆ ಇದ್ದಂತೆ, ಹ್ಮ್ ಯಾವ ದುಃಖವೂ ಉಂಟಾಗುವುದಿಲ್ಲ. ಹ್ಮ್ ಇದ್ದಕ್ಕಿದ್ದಂಗೆ ತಿಳಿದ್ರೆ ದುಃಖನೇ ಆಗೋದಿಲ್ಲಮ್ಮ. ಹೌದು. ಪ್ರಪಂಚದ ಯಾವ ವಸ್ತು ನೋಡ್ರಿ, ಹ್ಮ್ ಅವು ಶಾಶ್ವತವಾಗಿ ಇರುವಲ್ಲ. ಹ್ಮ್ ಅವು ಯಾವ ವಸ್ತುಗಳಲ್ಲಿ ಕೂಡ ಸುಖನೂ ಇಲ್ಲ, ದುಃಖನೂ ಇಲ್ಲ. ಹ್ಮ್ ಎಲ್ಲಾ ಪ್ರಪಂಚ ಹುಟ್ಟಿದೆ, ಹ್ಮ್ ಎಲ್ಲಾ ಜಗತ್ತು ತೋರುತ್ತದೆ. ಹ್ಮ್ ತೋರಿದ ಎಲ್ಲಾ ಜಗತ್ತು ಕೂಡ ಒಂದು ದಿನ ನಷ್ಟವಾಗುತ್ತದೆ. ಹ್ಮ್ ಇದೇನಮ್ಮ ಯಥಾರ್ಥ ಹೌದಿಲ್ಲ? ಹೌದು. ಇದ್ರ ಏನ್ ಮೋಸ ಇಲ್ಲ, ವಂಚನೆ ಇಲ್ಲ. ಹ್ಮ್ ಇದ್ದಕ್ಕಿದ್ದಂಗೆ ಇರ್ತಕ್ಕಂತ ತೋರ್ತಕ್ಕಂತ ವಸ್ತು. ಹ್ಮ್ ಆದ್ರೆ ನಮಗೇನಾಗ್ಯದಂದ್ರೆ, ಹ್ಮ್ ಜಗತ್ತು ಯಾವಾಗಲೂ ಇರುವುದು, ಹ್ಮ್ ಜಗತ್ತು ನಾಶ ಆಗಲಾರದ್ದು, ಹ್ಮ್ ಜಗತ್ತಿನಲ್ಲೇ ಸುಖ ಆದ ಅನ್ನುವಂತ ಭಾವ ಏನದ, ಹ್ಮ್ ಇದು ತಪ್ಪು ತಿಳುವಳಿಕೆ ಆಯ್ತು. ಹ್ಮ್ ಈ ತಪ್ಪು ತಿಳುವಳಿಕೆಯಿಂದ ಹ್ಮ್ ಯಾವಾಗಲೂ ಇರಲಾರದ ದೇಹವನ್ನ, ಹ್ಮ್ ಯಾವಾಗಲೂ ವಿಕಾರಕ್ಕೆ ಒಳಗಾಗುವ ಈ ಮನಸ್ಸನ್ನ, ಹ್ಮ್ ಯಾವಾಗಲೂ ನಮ್ಮನ್ನ ಭ್ರಮೆಗೊಳಿಸುವಂತ ಮನಸ್ಸನ್ನ ಹ್ಮ್ ನಾವು ಇದ್ದಕ್ಕೆ ಇದ್ದಂತೆ ತಿಳಿದಿದ್ರೆ ಹ್ಮ್ ಈ ಮನಸ್ಸಿನಲ್ಲಿ ಅನಂತ ರೀತಿ ಜಗತ್ತೇ ಹುಟ್ಟುತ್ತದಮ್ಮ. ಹ್ಮ್ ಅದು ಹುಟ್ಟಿದಷ್ಟೇ ಅಲ್ಲ, ಹ್ಮ್ ನಮ್ಮನ್ನ ಕಟ್ಟಿ ಹಾಕ್ತದ. ಹ್ಮ್ ಕಟ್ಟಿ ಹಾಕೋದಂದ್ರೆ ಬಂಧನಕ್ಕೆ ಒಳಪಡಿಸ್ತದ. ಹ್ಮ್ ಆ ರೀತಿ ಹ್ಮ್ ಆದ್ದರಿಂದ ದುಃಖವು ಎದರಿಂದ ಉತ್ಪತ್ತಿ ಅಂದ್ರೆ ಅಜ್ಞಾನದಿಂದ ಉಂಟಾಗುವುದು. ಹ್ಮ್ ಇಷ್ಟಕ್ಕೆಲ್ಲ ಕಾರಣ ಯಾವುದಮ್ಮ? ಅಜ್ಞಾನ. ಹೌದು. ಆ ಅಜ್ಞಾನದ ಕಾರಣದಿಂದ ಉಂಟಾಗುವುದು ವಿಕ್ಷೇಪ. ಹ್ಮ್ ಅದರಿಂದನೇ ಮನಸ್ಸಿನ ಚಂಚಲತ್ವ ಪ್ರಾರಂಭ ಆಯ್ತು ನೋಡಮ್ಮ. ಹೌದು. ಇದು ಆದ ತಕ್ಷಣ ಆನಂದ ಆಗದಿದ್ರೆ ಇನ್ನೊಂದು ಮಾಡೋಣ, ಹ್ಮ್ ಅದು ಮಾಡಿ ಮುಗಿದ ಮೇಲೆ ಆನಂದ ಆಗದಿದ್ದಾಗ ಮತ್ತೊಂದು ಮಾಡೋಣ. ಹ್ಮ್ ಅದು ಸಾಕು ಅಂತ ಅನಿಸದೇ ಇದ್ದರೆ ಮತ್ತೆ ಇನ್ನೊಂದು ಪಡೆಯುವ ಪ್ರಯತ್ನ ಮಾಡೋಣ. ಹ್ಮ್ ಹೀಗೆ ಅನಂತ ರೀತಿ ಮನಸ್ಸು ಹ್ಮ್ ಕಂಡ ವಸ್ತುಗಳ ಮೇಲೆ ಹ್ಮ್ ಸುಖ ಇದೆ ಎನ್ನುವಂತ ಭ್ರಮೆಯಿಂದ ಹ್ಮ್ ಅದು ಆರೋಪ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹ್ಮ್ ಕಾರಣ ಹ್ಮ್ ಅದು ಬೇರೆ ವಸ್ತು ಎಂದು ತಿಳಿಯುವುದರಿಂದ ಉಂಟಾಗುವುದು. ಹ್ಮ್ ಯಾವ್ದಮ್ಮ? ಅದು ಬೇರೆ, ಹ್ಮ್ ನಾನು ಬೇರೆ, ಹ್ಮ್ ಜಗತ್ತು ಬೇರೆ, ಹ್ಮ್ ವಸ್ತು ಬೇರೆ, ಹ್ಮ್ ವಿಷಯಗಳು ಬೇರೆ, ಹ್ಮ್ ಈ ರೀತಿಯಾಗಿ ಉಂಟಾಗುವುದು. ಹ್ಮ್ ಇದರಲ್ಲಿ ಅನುಭವ ಏನಂದ್ರೆ, ಹ್ಮ್ ಗಾಢ ನಿದ್ರೆಯಲ್ಲಿ ಇರುವಾಗ ನಾವು ಪೂರ್ಣ ಅಜ್ಞಾನದಲ್ಲಿ ಇರುತ್ತೇವೆ. ಹ್ಮ್ ಗಾಢವಾದ ನಿದ್ರೆ. ಹ್ಮ್ ಆಗ ಅದರಿಂದ ನಮಗೆ ಯಾವ ದುಃಖವೂ ಉದ್ಭವಿಸೋದಿಲ್ಲ. ಹ್ಮ್ ಯಾವ ದುಃಖ ಆಗೋದಿಲ್ಲ ನಮ್ಮಲ್ಲಿ. ಹೌದು. ಅಜ್ಞಾನವೇ ಪರಮ ಸುಖಿ, ಹ್ಮ್ ಅಜ್ಞಾನವೇ ಆನಂದ ಸ್ವರೂಪ ಅಂತ ಹ್ಮ್ ನಾಣ್ಣುಡಿಯಲ್ಲಿ ಹೇಳಿದಂತ ಮಾತು. ಹ್ಮ್ ಆದರೆ ಹ್ಮ್ ಈ ಭ್ರಾಂತಿಯ ಪ್ರಕ್ರಿಯೆಯನ್ನ ಶ್ರೀಶಂಕರರು ಹ್ಮ್ ಬ್ರಹ್ಮಸೂತ್ರ ಭಾಷ್ಯದ ಪ್ರಸ್ತಾವನೆಯಲ್ಲಿ ಹ್ಮ್